ಕೇಂದ್ರ ನಬಾರ್ಡ್ ಸಂಸ್ಥೆಯು ಕೃಷಿ ಸಾಲಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹಂಚಿಕೆ ಮಾಡಿರುವುದರಿಂದ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ಶಿವರಾಮ್ ಹೆಬ್ಬಾರ್. ಕೇಂದ್ರ ನಬಾರ್ಡ್ ಸಂಸ್ಥೆಯು ರಾಜ್ಯಕ್ಕೆ ರಿಯಾಯಿತಿ ಬಡ್ಡಿ ದರದಲ್ಲಿ ಕೃಷಿ ಸಾಲಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹಂಚಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರ ನೇತೃತ್ವದಲ್ಲಿ ರಾಜ್ಯದ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಭೇಟಿಯಾದರು. ಶಾಸಕರು ಹಾಗೂ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಅವರು ಕೇಂದ್ರ ನಬಾರ್ಡ್ ಸಂಸ್ಥೆಯು ರಾಜ್ಯಕ್ಕೆ ರಿಯಾಯಿತಿ ಬಡ್ಡಿ ದರದಲ್ಲಿ ಕೃಷಿ ಸಾಲಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹಂಚಿಕೆ ಮಾಡಿರುವುದರಿಂದ ರೈತರು ಅನುಭವಿಸಿರುವ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿಗಳಿಗೆ ವಿಸ್ತೃತವಾಗಿ ವಿವರಿಸಿ ಸಹಕಾರಿ ಸಚಿವರ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಿದರು. ಗೋಕರ್ಣದಲ್ಲಿ ಸಮುದ್ರ ಪಾಲಾದ ಬೆಂಗಳೂರಿನಿಂದ ಬಂದ ಪ್ರವಾಸಿಗರು. ಗುರುವಾರ ಸಂಜೆ ಬೆಂಗಳೂರಿನಿಂದ 15 ಜನ ಸ್ನೇಹಿತರು ಗೋಕರ್ಣಕ್ಕೆ ಬಂದಿದ್ದರು. ಮಿಡ್ಲ್ ಕಡಲ ತೀರದಲ್ಲಿ ಅವರೆಲ್ಲರೂ ಮೋಜು ಮಸ್ತಿಯಲ್ಲಿ ತೊಡಗಿದ್ದರು. ಅಪಾಯದ ಮುನ್ಸೂಚನೆ ಅರಿಯದೆ ಬೆಂಗಳೂರಿನ ರವಿ ಹಾಗೂ ವಿಜಯನಗರದ ಪ್ರತಿ ಸಮುದ್ರದಲ್ಲಿ ಮುನ್ನುಗ್ಗಿದ್ದರು. ಇತರರು ಅವರನ್ನು ಹಿಂಬಾಲಿಸಿದ್ದು, ಅಲ್ಲಿಂದ ರಕ್ಷಣಾ ಸಿಬ್ಬಂದಿಗಳು ಇತರರನ್ನು ಸಮುದ್ರದ ದಡೆಗೆ ಕರೆತಂದರು. ಆದರೆ ರವಿ ಹಾಗೂ ಪ್ರತೀಕ್ ಅಪಾಯದ ಸುಳಿಗೆ ಸಿಲುಕಿದ್ದು ಅವರನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಅವರಿಬ್ಬರನ್ನು ದಡಕ್ಕೆ ತಂದ ನಂತರವೂ ಬದುಕಬಹುದು ಎಂಬ ಹಿನ್ನೆಲೆಯಲ್ಲಿ ತುರ್ತಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಉಪ್ಪು ನೀರು ಕುಡಿದಿದ್ದ ಹಿನ್ನೆಲೆಯಲ್ಲಿ ಈ ಇಬ್ಬರು ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳ್ಳತನ ಪ್ರಕರಣ ಆರೋಪಿ ಗಣೇಶ್ ನಾಯ್ಕ್ನನ್ನು ಪೊಲೀಸರು ಪತ್ತೆ ಹಚ್ಚಿ ಆತನಿಂದ ಸುಮಾರು 1,26,000 ರೂಪಾಯಿ ಮೌಲ್ಯದ 21 ಗ್ರಾಂದಷ್ಟು ಚಿನ್ನಾಭರಣ ವಶಕ್ಕೆ. ಸಿದ್ದಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣದ ಆರೋಪಿ ಗಣೇಶ್ ನಾಯ್ಕ್ನನ್ನು ಪೊಲೀಸರು ಪತ್ತೆ ಹಚ್ಚಿ ಆತನಿಂದ ಸುಮಾರು 1,26,000 ರೂಪಾಯಿ ಮೌಲ್ಯದ 21 ಗ್ರಾಂದಷ್ಟು ಚಿನ್ನಾಭರಣವನ್ನು ವಶಪಡಿಸಿಕೊಂಡು ನ್ಯಾಯಾಂಗಕ್ಕೆ ಹಾಜರುಪಡಿಸಿದ್ದು, ಆರೋಪಿತನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ಪಿಎಂ ನಾರಾಯಣ್ ಇವರ ಸಮರ್ಥವಾದ ಮಾರ್ಗದರ್ಶನ, ಡಿವೈಎಸ್ಪಿ ಗಣೇಶ್ ಕೆಎಲ್ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಜೆಬಿ ಸೀತಾರಾಮ್, ಪಿಎಸ್ಐ ಅನಿಲ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಇಂಡಿಯಾ ಬುಕ್ ಆಫ್ ದಿ ರೆಕಾರ್ಡ್ಸ್ ನಲ್ಲಿ ಸ್ಥಾನ ಪಡೆದು ಸಾಧನೆ ಮಾಡಿದ ಇಸಳೂರು ಶ್ರೀನಿಕೇತನ ಶಾಲೆಯ 1ನೇ ತರಗತಿ ವಿದ್ಯಾರ್ಥಿ ಓಂ ಶ್ರೀನಿವಾಸ್ ನಾಯ್ಕ್. ಏಷ್ಯಾ ಖಂಡದ ಎಲ್ಲ 48 ದೇಶದ ಹೆಸರು, ಅವುಗಳ ರಾಜಧಾನಿ ಮತ್ತು ಕರೆನ್ಸಿಗಳನ್ನು 1 ನಿಮಿಷ 42 ಸೆಕೆಂಡುಗಳಲ್ಲಿ ನೋಡದೆ ಹೇಳುವ ಮೂಲಕ ಇಸಳೂರು ಶ್ರೀನಿಕೇತನ ಶಾಲೆಯ 1ನೇ ತರಗತಿ ವಿದ್ಯಾರ್ಥಿ ಓಂ ಶ್ರೀನಿವಾಸ್ ನಾಯ್ಕ್ ಇಂಡಿಯಾ ಬುಕ್ ಆಫ್ ದಿ ರೆಕಾರ್ಡ್ಸ್ ನಲ್ಲಿ ಸ್ಥಾನ ಪಡೆದು ಸಾಧನೆ ಮಾಡಿದ್ದಾನೆ. ನಟರಾಜ್ ಬಿ ಹೊಸೂರ್ ಅವರ ಜನ್ಮ ದಿನಾಚರಣೆಯನ್ನು ದಿನಾಂಕ 27/11/2024 ರಂದು ಬದನಗೋಡು ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಟರಾಜ್ ಬಿ ಹೊಸೂರ್ ಅವರ ಜನ್ಮ ದಿನವನ್ನು ದಿನಾಂಕ 27/11/2024 ರಂದು ಬದನಗೋಡು ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 16 ಅಂಗನವಾಡಿ ಕೇಂದ್ರ ಹಾಗೂ 15 ಶಾಲೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕಪ್ಪ ಶಾಲೆಯ ವಿದ್ಯಾರ್ಥಿಯಾದ ಭರತ್ ಅಶೋಕ ಚೆನ್ನಯ್ಯ ಹಾಗೂ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ದೆಹಲಿ ಕೆಂಪು ಕೋಟೆಗೆ ಹೋದ ಮಲ್ನಾಡ್ ಪ್ರೌಢಶಾಲೆಯ ಅತಿಥಿ ಉಪನ್ಯಾಸಕರಾದ ಶಿವರಾಜ್ ಅವರಿಗೆ ವೈಯಕ್ತಿಕವಾಗಿ 5,000 ರೂಪಾಯಿ ಹಣ ಮತ್ತು ಸನ್ಮಾನ ಮಾಡುವುದರ ಮೂಲಕ ಸರಳ ವ್ಯಕ್ತಿ ಹಾಗೂ ಸಮಾಜ ಸೇವಕರಾಗಿ ತಮ್ಮ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರುತಿ ಮಠರ್, ನಟರಾಜ್ ಹೊಸೂರ್ ಅವರು ಬಡ ಕುಟುಂಬದಿಂದ ಬಂದು ಉದ್ಯಮಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಅಧ್ಯಕ್ಷರಾಗಿ ಬಡ ಜನರಿಗೆ ಆಸರೆ ಆಗಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಾ ತನು ಮನ ಧನ ಸಹಾಯ ಮಾಡುತ್ತಾ ಸಮಾಜ ಸೇವಕರಾಗಿ ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಇತರರಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದರು. ನಟರಾಜ್ ಬಿ ಹೊಸೂರ್ ಮಾತನಾಡಿ, ನನ್ನ ಜನ್ಮ ದಿನದ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ದೇವರು ನನಗೆ ಕೊಟ್ಟಿದ್ದನ್ನು ನಾನು ಸಮಾಜ ಸೇವೆಗೆ ಮೀಸಲಿಡುತ್ತೇನೆ. ನಿಮ್ಮೆಲ್ಲರ ನಂಬಿಕೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿ. ನಿಮ್ಮ ಸೇವೆಗೆ ನಾನು ನಿಮ್ಮ ಜೊತೆಗೆ ಇರುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಟರಾಜ್ ಬಿ ಹೊಸೂರ್, ಉಪಾಧ್ಯಕ್ಷರಾದ ಅಕ್ಕಮಹಾದೇವಿ, ಆಲೂರು ಪಂಚಾಯತ್ ಸದಸ್ಯರಾದ ಮಾರುತಿ ಮಠರ್, ಮಾಬೂಲಿ ವರ್ದಿ, ಕುಮಾರ್ ಮಾಳಕ್ಕನವರ್, ನಾಗಪ್ಪ ಯಾಲಕ್ಕಿ, ಲಕ್ಷ್ಮೀ ಚರಂತಿಮಠ, ರೇಣುಕಾ ಬೋವಿವಡ್ಡ, ಸಿಬ್ಬಂದಿ ವರ್ಗದವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಾಸನಕೊಪ್ಪ ವಲಯದ ಮೇಲ್ವಿಚಾರಕರು ನಿರ್ಮಲಾ ಸಲ್ಕಿಮಠ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಹಾಗೂ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು.